ಅಲ್ಪಸಂಖ್ಯಾತರ ಎಲ್ಲ ಸುಖ ಸಿದ್ದರಾಮಯ್ಯ ಇವತ್ತೆಲ್ಲ ಲೂಟಿ ಆಗ್ತಾ ಇರೋದು ಒಪ್ಪಿಕೊಳ್ಳಿ. ಆಮೇಲೆ ಹೆಂಗೆ ಇದು ರೈತ ವಿರೋಧಿ ಸರ್ಕಾರ ಹೋಗಿದ್ರಲ್ಲ ಮೈಸೂರಿಗೆ ಹೋಗಿದ್ರೆ 110 ಮನೆ ಕರೆದವೆ. 110 ಮನೆಗಳು ಎಲ್ಲ ಕುರುಬ. ಹೀಗೆ ಹೇಳೋರಿಲ್ಲ. ಈಗ ಅದಕ್ಕೆ ಬೇರೆ ಈಗ ಸ್ವಾಭಿಮಾನಿ ಸಮಾವೇಶ ಬಚಾವಾಗಕ್ಕೆ ಮಾಡ್ತಾರೆ ಕೂಡ ಉತ್ಸವ. ಯಾಕಂದ್ರೆ ಈಗ ಇಡಿ ಎಂಟ್ರಿ ಆಗಿದೆಯಲ್ಲ, ಈಗ CBIಗೆ ಪರ್ಮಿಷನ್ ಕೇಳ್ತಾರೆ. ಅದರಿಂದ ಬಚಾವಾಗಕ್ಕೆ ಒತ್ತಡದ ಭೀತಿಯಿಂದ ಈ ಥರ ಮಾಡ್ತಾರೆ. ಮಾಡುವಂತ ಹೇಳಿ ಕ್ಷೇತ್ರಗಳು ಮಾಡೋದು ಅದನ್ನು ಯಾರು ಹೇಳಬೇಕು? ಮಠದವ್ರು ಹೇಳ್ಬೇಕು. ಮಠಕ್ಕೆ ಹೇಳಿಸಿ ಅಲ್ಲಿ ಮಠತನ ಹೇಳ್ಬೇಕು. ನಿಮ್ಮ ಕೈಲಿ ಹೇಳಿಸಿ ಒಂದು ಮಾತು ಹೇಳಿಸ ಸ್ವಾಮಿ. ನಾನು ನಿವೃತ್ತಿ ಪೊಲೀಸ್ ಪಾರ್ಟಿ ಗೆಲ್ಲ ಸಾಮಾನ್ಯ. ನಾವಿದ್ದಾಗೂ ಕೂಡ 19 ಎಲೆಕ್ಷನ್ 18 ಗೆದ್ದಿದ್ದೀವಿ. ನಾವು ಸಪೋರ್ಟ್ ಮಾಡಿದ್ದೀರಿ ಅವ್ರಿಗೆ. ಆಮೇಲೆ ಸೋತ್ರಿ ಜನರಲ್ ಎಲೆಕ್ಷನ್ ನಾವು ಅವೇನು ಭಾಗ್ಯ. ಅಲ್ಲೇನಾಗ್ತದೆ, ಈ ಅಧಿಕಾರಿಗಳು ಪೂರ್ತಿ ಟ್ರಾನ್ಸ್ಫರ್ ಆಗೋದಂತೆ ನಮ್ಮನ್ನು ಅಂತ ಹೇಳಿ ಅವ್ರ ಕೆಲಸ ಮಾಡಿ ಮರಣ ಬಂದವೆ. ಕಾಂಟ್ರಾಕ್ಟ್ಗಳು ಬಿಲ್ ಬರಲ್ಲ ಅವ್ರ ಕೆಲಸ ಮಾಡ್ತಾರೆ. ಅದಕ್ಕೆ ಒಳ್ಳೆ ಸರ್ಕಾರದ ಆಸ್ಪತ್ರೆಗಳು ಮಂತ್ರಿಗಳೆಲ್ಲ ಬರಲ್ಲ ಕಳಪೆ. ಕಾಂಗ್ರೆಸ್ ಸರ್ಕಾರದ ಕಳಪೆ ಇಂದ ಸರ್ಕಾರಿ ನಾವಿದ್ದಾಗ ಕಳಪೆ. ಅವ್ರು ಇವರಿಂದ ಗೆದ್ದಿದ್ದಾರೆ. ಈಗ ಅದೇನು ಬೇಕಾಗಿದೆ ಮೆಡಿಕಲ್ ಫೆಬ್ರವರಿ ಇದನ್ನು ಕೂಡ ಅಸೆಂಬ್ಲಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಮುಸಲ್ಮಾನರಿಗೆ ವೋಟ್ ಹಾಕುವ ಅಧಿಕಾರ ಕೊಡಬಾರ್ದು ಅಂತ ಇದೆಲ್ಲ ಕುಮಾರಸ್ವಾಮಿ FIR ಇದ್ರ ಬಗ್ಗೆ ಒಂದು ಚರ್ಚೆ ಕೊಡಿಲ್ಲ. ಏನಾದರೂ ಸ್ವಾಮೀಜಿಯನ್ನು ಮುಟ್ಟಿದ್ರೆ ಹುಷಾರ. ಅವ್ರಿಗಿಂತ ತಪ್ಪು ಮಾಡಿಲ್ಲ. ರೈತರ ಜಮೀನು ಮುಂತಾ ಇದ್ದಾರೆ, ಅದಕ್ಕೋಸ್ಕರ ನೋವಿನಿಂದ ಹೇಳಿದ್ದಾರೆ. ಮತ್ತೆ ವಾಪಸ್ ತಗೊಂಡಿದ್ದಾರೆ ಹೇಳಿಕೆ. ಪಾಕಿಸ್ತಾನ ಜಿಂದಾಬಾದ್ ಅಂತಾರಲ್ಲ, ಅವ್ರ ಮೇಲೆ ಯಾಕೆ ಏನು ಮಾಡಿಲ್ಲ? ಬಿರಿಯಾನಿ ಕೊಟ್ಟು ಕಳಿಸ್ತೀರಿ, ರೇಷನ್ ಕರೆದು ಬಿರಿಯಾನಿ ಕೊಟ್ಟು ಸನ್ಮಾನ ಮಾಡಿ ಕಳಿಸ್ತೀರಿ. ಹಿಂದೂಗಳಿಗಾದ್ರೆ, ಹಿಂದೂ ಸ್ವಾಮೀಜಿಗಳಿಗಾದ್ರೆ ಬಂಧನ ಮಾಡುವಂಥ ಕೇಸ್ ಹಾಕ್ತೀರ. ಕುಮಾರಸ್ವಾಮಿನ ಕರಿಯ ಅಂತ ಬೈದ್ರಿ, ಅದಕ್ಕೆ ಯಾಕೆ ಕೇಸ್ ಹಾಕಿಲ್ಲ? ಅಂದರೆ ಸಾಬರು ಏನೇ ಮಾಡಿದ್ರು ಅವ್ರ ಮೇಲೆ ಕೇಸ್ ಇಲ್ಲ. ಹಿಂದೂಗಳು ಏನಾರ ಮಾಡಿದ್ರು ಅವ್ರ ಮೇಲೆ ಕೇಸ್ ಇಲ್ಲ. ಇದು ಕಾಂಗ್ರೆಸ್ಸಿನ ನೀತಿ. ಗಂಡಸಕ್ಕೆ ಅದನ್ನ ವಾದ ಮಾಡ್ತೀವಿ ನಾವು. ಕೋರ್ಟ್ನ ಕೇಸ್ ಮಾಡಬೇಕು. ಕೋರ್ಟ್ ನಮ್ಮಲ್ಲೂ ರದ್ದು ಮಾಡುವಂತ ನಾವು ಕೇಳ್ತೀವಿ. ಆಂಧ್ರ ಮಾಡಿದರೆ ನಮ್ಮಲ್ಲೂ ರದ್ದು ಮಾಡಿ. ರೈತರಿಗೆ ಮಾರಕ ಮತ್ತೆ ಕಾಯ್ದೆ ಇದೆಯಲ್ಲ, ಹಿಂದೂಗಳಿಗೆ ಒಂದು ಕಾಯ್ದೆ, ಮುಸಲ್ಮಾನರಿಗೆ ಒಂದು ಕಾಯ್ದೆ. ಹಿಂದೂಗಳಿಗೆ ಕಾಯ್ದೆಯಲ್ಲಿ ಯಾವುದೇ ಇದಿಲ್ಲ. ಮುಸಲ್ಮಾನರಿಗೆ ಎಲ್ಲ ಬರ್ಕೊಡೋ ಇದು ಏನು ಪೂರ್ತಿ ಅಧಿಕಾರ ಅವ್ರಿಗೆ.